ಆತ್ಮೀಯ ಸ್ನೇಹಿತರೆ, ಇಂದು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ವಾಹಿನಿಯಲ್ಲಿ ಕಂಪ್ಯೂಟರ್ ಮದರ್ಬೋರ್ಡ್ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇ ಬೇಕಾದ ಪ್ರಮುಖ ವಿಷಯಗಳ ಬಗ್ಗೆ ಮತ್ತು ಅದರ ವಿವರಣೆಯನ್ನು ತಿಳಿಸುವ ಪ್ರಯತ್ನ ಮಾಡಿದ್ದೇವೆ. ಎಲ್ಲರೂ ಇದರ ಸದುಪಯೋಗ ಮಾಡಿಕೊಳ್ಳಿ. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮದರ್ಬೋರ್ಡ್ ಎಂದರೇನು? ಮದರ್ಬೋರ್ಡ್ ಅನ್ನು ಕಂಪ್ಯೂಟರ್ನ ಮೆದುಳು ಎಂದು ಕರೆಯಬಹುದು. ಇದು ಕಂಪ್ಯೂಟರ್ನ ಎಲ್ಲಾ ಭಾಗಗಳನ್ನು ಸಂಪರ್ಕಿಸುವ ಮುಖ್ಯ ಸರ್ಕ್ಯೂಟ್ ಬೋರ್ಡ್ ಆಗಿದೆ. ಇದು ಸಿಪಿಯು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, RAM, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಗ್ರಾಫಿಕ್ಸ್ ಕಾರ್ಡ್, ಸ್ಟೋರೇಜ್ ಡ್ರೈವ್ಗಳು ಮತ್ತು ಇತರ ಹಲವು ಘಟಕಗಳನ್ನು ಸಂಪರ್ಕಿಸುತ್ತದೆ. ಮದರ್ಬೋರ್ಡ್ ಏನು ಮಾಡುತ್ತದೆ? ಸಂವಹನ. ಮದರ್ಬೋರ್ಡ್ ಕಂಪ್ಯೂಟರ್ನ ಎಲ್ಲಾ ಭಾಗಗಳ ನಡುವೆ ಡೇಟಾವನ್ನು ವಿನಿಮಯ ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ವಿದ್ಯುತ್ ಶಕ್ತಿ. ಇದು ಕಂಪ್ಯೂಟರ್ನ ಎಲ್ಲಾ ಭಾಗಗಳಿಗೆ ವಿದ್ಯುತ್ ಶಕ್ತಿಯನ್ನು ವಿತರಿಸುತ್ತದೆ. ವಿಸ್ತರಣೆ. ಮದರ್ಬೋರ್ಡ್ನಲ್ಲಿ ವಿವಿಧ ರೀತಿಯ ಸ್ಲಾಟ್ಗಳು ಮತ್ತು ಪೋರ್ಟ್ಗಳು ಇರುತ್ತವೆ. ಇದು ನಿಮ್ಮ ಕಂಪ್ಯೂಟರ್ ಅನ್ನು ಅಪ್ಗ್ರೇಡ್ ಮಾಡಲು ಅನುವು ಮಾಡಿಕೊಡುತ್ತದೆ. ಉದಾಹರಣೆಗೆ, ನೀವು ಹೆಚ್ಚಿನ ರ್ಯಾಮ್ ಅನ್ನು ಸೇರಿಸಬಹುದು ಅಥವಾ ಹೊಸ ಗ್ರಾಫಿಕ್ಸ್ ಕಾರ್ಡ್ ಅನ್ನು ಸ್ಥಾಪಿಸಬಹುದು. ಮದರ್ಬೋರ್ಡ್ನ ಪ್ರಮುಖ ಭಾಗಗಳು. ಸಾಕೆಟ್. ಇದು ಸಿಪಿಯು ಅನ್ನು ಸ್ಥಾಪಿಸುವ ಸ್ಥಳವಾಗಿದೆ. ರ್ಯಾಮ್ ಸ್ಲಾಟ್ಗಳು. ಇವು ರ್ಯಾಮ್ ಮಾಡ್ಯೂಲ್ಗಳನ್ನು ಸ್ಥಾಪಿಸುವ ಸ್ಥಳಗಳಾಗಿವೆ. ಚಿಪ್ಸೆಟ್. ಇದು ಮದರ್ಬೋರ್ಡ್ನ ವಿವಿಧ ಭಾಗಗಳನ್ನು ನಿರ್ವಹಿಸುವ ಒಂದು ಸಣ್ಣ ಸರ್ಕ್ಯೂಟ್ ಬೋರ್ಡ್ ಆಗಿದೆ. ಎಕ್ಸ್ಪ್ಯಾನ್ಷನ್ ಸ್ಲಾಟ್ಗಳು. ಇವು ಗ್ರಾಫಿಕ್ಸ್ ಕಾರ್ಡ್ಗಳು, ಸೌಂಡ್ ಕಾರ್ಡ್ಗಳು ಮತ್ತು ಇತರ ವಿಸ್ತರಣಾ ಕಾರ್ಡ್ಗಳನ್ನು ಸ್ಥಾಪಿಸುವ ಸ್ಥಳಗಳಾಗಿವೆ. ಪೋರ್ಟ್ಗಳು. ಇವು ಕೀಬೋರ್ಡ್, ಮೌಸ್, ಮಾನಿಟರ್ ಮತ್ತು ಇತರ ಪೆರಿಫೆರಲ್ಗಳನ್ನು ಸಂಪರ್ಕಿಸಲು ಬಳಸಲಾಗುತ್ತದೆ. ಮದರ್ಬೋರ್ಡ್ ಅನ್ನು ಆಯ್ಕೆ ಮಾಡುವಾಗ ಏನು ಪರಿಗಣಿಸಬೇಕು? ಸಾಕೆಟ್. ನಿಮ್ಮ ಸಿಪಿಯುಗೆ ಹೊಂದಿಕೊಳ್ಳುವ ಸಾಕೆಟ್ ಹೊಂದಿರುವ ಮದರ್ಬೋರ್ಡ್ ಅನ್ನು ಆಯ್ಕೆ ಮಾಡಿ. ಚಿಪ್ಸೆಟ್. ನಿಮ್ಮ ಅಗತ್ಯಗಳಿಗೆ ಸೂಕ್ತವಾದ ಚಿಪ್ಸೆಟ್ ಹೊಂದಿರುವ ಮದರ್ಬೋರ್ಡ್ ಅನ್ನು ಆಯ್ಕೆ ಮಾಡಿ. RAM ಸ್ಲಾಟ್ಗಳು. ನಿಮಗೆ ಎಷ್ಟು ರ್ಯಾಮ್ ಬೇಕು ಎಂಬುದನ್ನು ನಿರ್ಧರಿಸಿ ಮತ್ತು ಅದಕ್ಕೆ ತಕ್ಕಂತೆ ರ್ಯಾಮ್ ಸ್ಲಾಟ್ಗಳನ್ನು ಹೊಂದಿರುವ ಮದರ್ಬೋರ್ಡ್ ಅನ್ನು ಆಯ್ಕೆ ಮಾಡಿ. ಎಕ್ಸ್ಪ್ಯಾನ್ಷನ್ ಸ್ಲಾಟ್ಗಳು. ನಿಮಗೆ ಯಾವ ರೀತಿಯ ವಿಸ್ತರಣಾ ಕಾರ್ಡ್ಗಳು ಬೇಕು ಎಂಬುದನ್ನು ನಿರ್ಧರಿಸಿ ಮತ್ತು ಅದಕ್ಕೆ ತಕ್ಕಂತೆ ಎಕ್ಸ್ಪ್ಯಾನ್ಷನ್ ಸ್ಲಾಟ್ಗಳನ್ನು ಹೊಂದಿರುವ ಮದರ್ಬೋರ್ಡ್ ಅನ್ನು ಆಯ್ಕೆ ಮಾಡಿ. ಪೋರ್ಟ್ಗಳು. ನಿಮಗೆ ಯಾವ ರೀತಿಯ ಪೋರ್ಟ್ಗಳು ಬೇಕು ಎಂಬುದನ್ನು ನಿರ್ಧರಿಸಿ ಮತ್ತು ಅದಕ್ಕೆ ತಕ್ಕಂತೆ ಪೋರ್ಟ್ಗಳನ್ನು ಹೊಂದಿರುವ ಮದರ್ಬೋರ್ಡ್ ಅನ್ನು ಆಯ್ಕೆ ಮಾಡಿ. ಮದರ್ಬೋರ್ಡ್ಗಳ ವಿಧಗಳು. ಮದರ್ಬೋರ್ಡ್ಗಳನ್ನು ಅವುಗಳ ಗಾತ್ರ, ಚಿಪ್ಸೆಟ್, ಬಳಕೆ ಮತ್ತು ಇತರ ಅಂಶಗಳ ಆಧಾರದ ಮೇಲೆ ವಿಂಗಡಿಸಬಹುದು. ATX ಅಡ್ವಾನ್ಸ್ ಟೆಕ್ನಾಲಜಿ ಎಕ್ಸ್ಪ್ಯಾನ್ಷನ್. ಇದು ಅತ್ಯಂತ ಸಾಮಾನ್ಯವಾದ ಮದರ್ಬೋರ್ಡ್ ಗಾತ್ರವಾಗಿದೆ. ಇದು ಡೆಸ್ಕ್ಟಾಪ್ ಕಂಪ್ಯೂಟರ್ಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಮೈಕ್ರೋ ATX. ಇದು ATXಗಿಂತ ಚಿಕ್ಕದಾಗಿದೆ ಮತ್ತು ಸಣ್ಣ ಫಾರ್ಮ್ ಫ್ಯಾಕ್ಟರ್ ಕಂಪ್ಯೂಟರ್ಗಳಲ್ಲಿ ಬಳಸಲಾಗುತ್ತದೆ. ಮಿನಿ ATX. ಇದು ಅತ್ಯಂತ ಚಿಕ್ಕ ಮದರ್ಬೋರ್ಡ್ ಗಾತ್ರವಾಗಿದೆ ಮತ್ತು ಸಣ್ಣ ಕಂಪ್ಯೂಟರ್ಗಳು, ಮೀಡಿಯಾ ಸೆಂಟರ್ಗಳು ಮತ್ತು ಹೋಮ್ ಥಿಯೇಟರ್ಗಳಲ್ಲಿ ಬಳಸಲಾಗುತ್ತದೆ. ATX. ಇದು ATXಗಿಂತ ದೊಡ್ಡದಾಗಿದೆ ಮತ್ತು ಹೆಚ್ಚು ಶಕ್ತಿಶಾಲಿ ಕಂಪ್ಯೂಟರ್ಗಳಲ್ಲಿ ಬಳಸಲಾಗುತ್ತದೆ. ಇಂಟೆಲ್ ಪ್ರೊಸೆಸರ್ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ವಿವಿಧ ರೀತಿಯ ಚಿಪ್ಸೆಟ್ಗಳನ್ನು ನೀಡುತ್ತದೆ. AMD ಪ್ರೊಸೆಸರ್ಗಳಿಗೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ವಿವಿಧ ರೀತಿಯ ಚಿಪ್ಸೆಟ್ಗಳನ್ನು ನೀಡುತ್ತದೆ. ಗೇಮಿಂಗ್ ಮದರ್ಬೋರ್ಡ್ಗಳು. ಇವು ಹೆಚ್ಚಿನ ಗ್ರಾಫಿಕ್ಸ್ ಕಾರ್ಯಕ್ಷಮತೆ ಮತ್ತು ವಿಸ್ತರಣಾ ಸ್ಲಾಟ್ಗಳನ್ನು ಹೊಂದಿರುತ್ತವೆ. ವರ್ಕ್ಸ್ಟೇಷನ್ ಮದರ್ಬೋರ್ಡ್ಗಳು. ಇವು ಹೆಚ್ಚಿನ ಕಾರ್ಯಕ್ಷಮತೆ ಮತ್ತು ವಿಶ್ವಾಸಾರ್ಹತೆಯನ್ನು ಹೊಂದಿರುತ್ತವೆ. ಸರ್ವರ್ ಮದರ್ಬೋರ್ಡ್ಗಳು. ಇವು ಹೆಚ್ಚಿನ ಸಂಖ್ಯೆಯ ಸ್ಟೋರೇಜ್ ಡ್ರೈವ್ಗಳು ಮತ್ತು ನೆಟ್ವರ್ಕ್ ಕಾರ್ಡ್ಗಳನ್ನು ಬೆಂಬಲಿಸುತ್ತವೆ. ಮದರ್ಬೋರ್ಡ್ಗಳನ್ನು ಆಯ್ಕೆ ಮಾಡುವಾಗ ಪರಿಗಣಿಸಬೇಕಾದ ಅಂಶಗಳು. ಪ್ರೊಸೆಸರ್ ಸಾಕೆಟ್. ನಿಮ್ಮ ಪ್ರೊಸೆಸರ್ಗೆ ಹೊಂದಿಕೊಳ್ಳುವ ಸಾಕೆಟ್ ಹೊಂದಿರುವ ಮದರ್ಬೋರ್ಡ್ ಅನ್ನು ಆಯ್ಕೆ ಮಾಡಿ. ಚಿಪ್ಸೆಟ್. ನಿಮ್ಮ ಅಗತ್ಯಗಳಿಗೆ ಸೂಕ್ತವಾದ ಚಿಪ್ಸೆಟ್ ಹೊಂದಿರುವ ಮದರ್ಬೋರ್ಡ್ ಅನ್ನು ಆಯ್ಕೆ ಮಾಡಿ. RAM ಸ್ಲಾಟ್ಗಳು. ನಿಮಗೆ ಎಷ್ಟು ರ್ಯಾಮ್ ಬೇಕು ಎಂಬುದನ್ನು ನಿರ್ಧರಿಸಿ ಮತ್ತು ಅದಕ್ಕೆ ತಕ್ಕಂತೆ ರ್ಯಾಮ್ ಸ್ಲಾಟ್ಗಳನ್ನು ಹೊಂದಿರುವ ಮದರ್ಬೋರ್ಡ್ ಅನ್ನು ಆಯ್ಕೆ ಮಾಡಿ. ಎಕ್ಸ್ಪ್ಯಾನ್ಷನ್ ಸ್ಲಾಟ್ಗಳು. ನಿಮಗೆ ಯಾವ ರೀತಿಯ ವಿಸ್ತರಣಾ ಕಾರ್ಡ್ಗಳು ಬೇಕು ಎಂಬುದನ್ನು ನಿರ್ಧರಿಸಿ ಮತ್ತು ಅದಕ್ಕೆ ತಕ್ಕಂತೆ ಎಕ್ಸ್ಪ್ಯಾನ್ಷನ್ ಸ್ಲಾಟ್ಗಳನ್ನು ಹೊಂದಿರುವ ಮದರ್ಬೋರ್ಡ್ ಅನ್ನು ಆಯ್ಕೆ ಮಾಡಿ. ಪೋರ್ಟ್ಗಳು. ನಿಮಗೆ ಯಾವ ರೀತಿಯ ಪೋರ್ಟ್ಗಳು ಬೇಕು ಎಂಬುದನ್ನು ನಿರ್ಧರಿಸಿ ಮತ್ತು ಅದಕ್ಕೆ ತಕ್ಕಂತೆ ಪೋರ್ಟ್ಗಳನ್ನು ಹೊಂದಿರುವ ಮದರ್ಬೋರ್ಡ್ ಅನ್ನು ಆಯ್ಕೆ ಮಾಡಿ. ಗಾತ್ರ. ನಿಮ್ಮ ಕೇಸ್ಗೆ ಹೊಂದಿಕೊಳ್ಳುವ ಗಾತ್ರದ ಮದರ್ಬೋರ್ಡ್ ಅನ್ನು ಆಯ್ಕೆ ಮಾಡಿ. ಬಜೆಟ್.
ನಿಮ್ಮ ಬಜೆಟ್ಗೆ ಸೂಕ್ತವಾದ ಮದರ್ಬೋರ್ಡ್ ಅನ್ನು ಆಯ್ಕೆ ಮಾಡಿ. ಮದರ್ಬೋರ್ಡ್ ಹೇಗೆ ಕೆಲಸ ಮಾಡುತ್ತದೆ? ಮದರ್ಬೋರ್ಡ್ ಒಂದು ಕಂಪ್ಯೂಟರ್ನ ಹೃದಯ ಭಾಗವಾಗಿದ್ದು, ಎಲ್ಲಾ ಘಟಕಗಳನ್ನು ಸಂಪರ್ಕಿಸುವ ಮತ್ತು ಸಂವಹನ ನಡೆಸುವ ಮುಖ್ಯ ಸರ್ಕ್ಯೂಟ್ ಬೋರ್ಡ್ ಆಗಿದೆ. ಇದು ಕಂಪ್ಯೂಟರ್ನ ವಿವಿಧ ಭಾಗಗಳ ನಡುವೆ ಡೇಟಾವನ್ನು ವಿನಿಮಯ ಮಾಡಿಕೊಳ್ಳಲು, ವಿದ್ಯುತ್ ಶಕ್ತಿಯನ್ನು ವಿತರಿಸಲು ಮತ್ತು ವಿಸ್ತರಣೆಗಾಗಿ ಸ್ಲಾಟ್ಗಳನ್ನು ಒದಗಿಸುತ್ತದೆ. ಮದರ್ಬೋರ್ಡ್ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಸರಳವಾಗಿ ಹೇಳುವುದಾದರೆ, ಒಂದು ಸಂಪರ್ಕ. ಮದರ್ಬೋರ್ಡ್ನಲ್ಲಿ ವಿವಿಧ ರೀತಿಯ ಸಾಕೆಟ್ಗಳು ಮತ್ತು ಸ್ಲಾಟ್ಗಳು ಇರುತ್ತವೆ. ಈ ಸಾಕೆಟ್ಗಳಲ್ಲಿ ಸಿಪಿಯು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, RAN ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಗ್ರಾಫಿಕ್ಸ್ ಕಾರ್ಡ್, ಸ್ಟೋರೇಜ್ ಡ್ರೈವ್ಗಳು ಮತ್ತು ಇತರ ಹಲವು ಘಟಕಗಳನ್ನು ಸ್ಥಾಪಿಸಲಾಗುತ್ತದೆ. 2. ವಿದ್ಯುತ್ ಶಕ್ತಿ ವಿತರಣೆ. ಪವರ್ ಸಪ್ಲೈ ಯೂನಿಟ್ PSU ನಿಂದ ಬರುವ ಶಕ್ತಿಯನ್ನು ಮದರ್ಬೋರ್ಡ್ ಸ್ವೀಕರಿಸುತ್ತದೆ ಮತ್ತು ಕಂಪ್ಯೂಟರ್ನ ಎಲ್ಲಾ ಭಾಗಗಳಿಗೆ ವಿತರಿಸುತ್ತದೆ. 3. ಡೇಟಾ ವಿನಿಮಯ. ಮದರ್ಬೋರ್ಡ್ನಲ್ಲಿರುವ ವಿವಿಧ ಬಸ್ಗಳು, ಉದಾಹರಣೆಗೆ PCI ಎಕ್ಸ್‌ಪ್ರೆಸ್ SATA ಅಂದರೆ ಸೀರಿಯಲ್ ಆಟಾ ಸ್ಟೋರೇಜ್, ಡೇಟಾವನ್ನು ವಿವಿಧ ಘಟಕಗಳ ನಡುವೆ ವರ್ಗಾಯಿಸಲು ಅನುವು ಮಾಡಿಕೊಡುತ್ತದೆ. 4. ನಿಯಂತ್ರಣ. ಚಿಪ್ಸೆಟ್ ಎಂಬ ಒಂದು ಸಣ್ಣ ಸರ್ಕ್ಯೂಟ್ ಬೋರ್ಡ್ ಮದರ್ಬೋರ್ಡ್ನ ವಿವಿಧ ಭಾಗಗಳನ್ನು ನಿಯಂತ್ರಿಸುತ್ತದೆ. 5. ವಿಸ್ತರಣೆ. ಮದರ್ಬೋರ್ಡ್ನಲ್ಲಿ ವಿವಿಧ ರೀತಿಯ ಸ್ಲಾಟ್ಗಳು ಇರುತ್ತವೆ. ಇದು ನಿಮ್ಮ ಕಂಪ್ಯೂಟರ್ ಅನ್ನು ಅಪ್ಗ್ರೇಡ್ ಮಾಡಲು ಅನುವು ಮಾಡಿಕೊಡುತ್ತದೆ. ಉದಾಹರಣೆಗೆ, ನೀವು ಹೆಚ್ಚಿನ ರ್ಯಾಮ್ ಅನ್ನು ಸೇರಿಸಬಹುದು ಅಥವಾ ಹೊಸ ಗ್ರಾಫಿಕ್ಸ್ ಕಾರ್ಡ್ ಅನ್ನು ಸ್ಥಾಪಿಸಬಹುದು. ಸರಳ ಉದಾಹರಣೆ. ಮದರ್ಬೋರ್ಡ್ ಅನ್ನು ಒಂದು ನಗರಕ್ಕೆ ಹೋಲಿಸಬಹುದು. ಸಿಪಿಯು ನಗರದ ಮೇಯರ್, ರ್ಯಾಮ್ ನಗರದ ಗ್ರಂಥಾಲಯ, ಗ್ರಾಫಿಕ್ಸ್ ಕಾರ್ಡ್ ಸಿನಿಮಾ ಹಾಲ್ ಮತ್ತು ಸ್ಟೋರೇಜ್ ಡ್ರೈವ್ಗಳು ಗೋದಾಮುಗಳಾಗಿವೆ. ರಸ್ತೆಗಳು ಡೇಟಾ ಬಸ್ಗಳಿಗೆ ಸಮಾನವಾಗಿರುತ್ತವೆ. ಇದು ವಿವಿಧ ಸ್ಥಳಗಳ ನಡುವೆ ಜನರು ಮತ್ತು ವಸ್ತುಗಳನ್ನು ಸಾಗಿಸುತ್ತದೆ. ಮುಖ್ಯವಾಗಿ, ಮದರ್ಬೋರ್ಡ್ ಕಂಪ್ಯೂಟರ್ನ ಎಲ್ಲಾ ಭಾಗಗಳನ್ನು ಸಂಯೋಜಿಸುವ ಮತ್ತು ಅವುಗಳ ಸುಗಮ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸುವ ಕೇಂದ್ರ ಬಿಂದುವಾಗಿದೆ.